ನಮಸ್ಕಾರ, ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. ಗೋದುತಾಯಿ ದೊಡ್ಡಪ್ಪ ಅಪ್ಪ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಮಹಿಳಾ ಮಹಾವಿದ್ಯಾಲಯ ನೀಡುವ 2025-26ನೇ ಸಾಲಿನ ಅವ್ವ ಪ್ರಶಸ್ತಿಗೆ ವೈದ್ಯೆ ಸಮಾಜ ಸೇವಕಿ ಭಾಲ್ಕಿಯ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ನಿರ್ದೇಶಕಿ ಡಾಕ್ಟರ್ ಗೀತಾ ಈಶ್ವರ್ ಖಂಡ್ರೆ ಅವರು ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅನುಭವ ಮಂಟಪದಲ್ಲಿ ಇಂದು ನಡೆದಂತ ಮಹಾವಿದ್ಯಾಲಯದ ಕಲಾವಾಣಿ ಸಮಾರೋಪ ಸಮಾರಂಭದಲ್ಲಿ ಡಾಕ್ಟರ್ ಗೀತಾ ಈಶ್ವರ್ ಖಂಡ್ರೆ ಅವರಿಗೆ ಪ್ರಶಸ್ತಿಯನ್ನ ಪ್ರದಾನ ಮಾಡಿ ಗೌರವಿಸಲಾಯಿತು. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷೆ ದ್ರಾಕ್ಷಿಣಿ ಎಸ್ ಅಪ್ಪ, ಕಾರ್ಯದರ್ಶಿ ಬಸವರಾಜ ದೇಶಮುಖ್, ಡಾಕ್ಟರ್ ಉಮಾದೇವಿ ದೇಶಮುಖ್, ಶರಣಬಸವೇಶ್ವರ ದೇವಸ್ಥಾನ ಆವರಣದ ಶಾಲಾ ಕಾಲೇಜುಗಳ ನಿರ್ದೇಶಕಿ ನೀಲಾಂಬಿಕಾ ಶೇರಿಕರ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅತಿಥಿ ಗಣ್ಯರು ಡಾಕ್ಟರ್ ಗೀತಾ ಈಶ್ವರ್ ವೈದ್ಯರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಡಾಕ್ಟರ್ ಗೀತಾ ಈಶ್ವರ್ ಅವರಿಗೆ 2025-26ನೇ ಸಾಲಿನ ಶಾಲಾ ಪುರಸ್ಕಾರ ಕೊಡಮಾಡುವ ಪ್ರತಿಷ್ಠಿತ ಪ್ರಶಸ್ತಿ ಅವ್ವ ಪ್ರಶಸ್ತಿ. ಈ ಒಂದು ಅದ್ಭುತ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೇವೆ ಹಾಗೂ ಈ ಒಂದು ಅದ್ಭುತ ಕ್ಷಣವನ್ನು ನಾವೆಲ್ಲರೂ ಕಣ್ತುಂಬಿಕೊಳ್ತಾ ಇದ್ದೀವಿ. ವಿವರಣೆ ಮಾಡಿಕೊಳ್ಳಬೇಕು. ನಮ್ಮ ಕಾರ್ಯಕ್ಕೆ ಈ ವರ್ಷದ ಅವ್ವ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಭಗವಂತರು ಅನೇಕ ಸಮಾಜಮುಖಿ ಕಾರ್ಯಗಳು ಅವರು ಮಾಡಿ ಎಂದು ಆರಂಭಿಸುತ್ತೇವೆ. ಜೋಡೆತ್ತಿನ ರೈತರ ಪಾದಪೂಜೆ ಮತ್ತು ಬಸವ ಕಲ್ಯಾಣದಿಂದ ಕೂಡಲ ಸಂಗಮದವರೆಗಿನ ಪಾದಯಾತ್ರೆ ಕಾರ್ಯಕ್ರಮವು ವಿಶ್ವಗುರು ಬಸವಣ್ಣನವರು ನ್ಯಾಯ ಪಂಚಾಯಿತಿ ಮಾಡುತ್ತಿದ್ದ ಪವಿತ್ರ ಸ್ಥಳವಾದ ಬಸವ ಕಲ್ಯಾಣದ ಪರುಷ ಕಟ್ಟೆಯಿಂದ ಕೂಡಲ ಸಂಗಮದವರೆಗೆ ಗುರುವಾರದಂದು ಚಾಲನೆ ನೀಡಲಾಯಿತು. ನಂದಿ ಕೂಗು ಅಭಿಯಾನ ಮತ್ತು ಪುನರ್ ವೈಭವಂ ಫೌಂಡೇಶನ್ ಅಡಿಯಲ್ಲಿ ಬಸವ ಜಯಂತಿಯ ದಿನದಿಂದ 11 ದಿನಗಳ ಕಾಲ ಬಸವ ಕಲ್ಯಾಣದ ಸುತ್ತಮುತ್ತಲಿನ 11 ಗ್ರಾಮಗಳಲ್ಲಿರುವ ಜೋಡೆತ್ತಿನ ಕೃಷಿಕರ ಪಾದಪೂಜೆಯನ್ನು ನೆರವೇರಿಸಿದ ನಂತರ ನಂದಿ ಕೂಗು ಅಭಿಯಾನದ ರೂವಾರಿಗಳಾದ ಬಸವರಾಜ್ ಬಿರಾದರ್ ಇದನ್ನು ಪ್ರಾರಂಭಿಸಿದರು. ಇನ್ನು ಭಾಲ್ಕಿಯ ನಾಡುಜಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಪಾದಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿ, ಜೋಡೆತ್ತಿನ ರೈತರ ಒಳಿತಿಗಾಗಿ ಪಾದಯಾತ್ರೆ ಹಮ್ಮಿಕೊಂಡಿರುವುದು ಅತ್ಯಂತ ಶ್ಲಾಘನೀಯ. ಈ ಮಹಾನ್ ಕಾರ್ಯಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಸದಾ ಇರುತ್ತದೆ. ಇದಕ್ಕಾಗಿ ಸರ್ವರು ಒಗ್ಗೂಡಿ ಜೋಡೆತ್ತಿನ ಕೃಷಿಕರ ಬೆಂಬಲಕ್ಕೆ ನಿಲ್ಲಬೇಕಾಗಿದೆ ಅಂತ ತಿಳಿಸಿದರು. ಶ್ರೀ ಸಿದ್ದೇಶ್ವರ ಶ್ರೀಗಳ ಸಹೋದರ ಮತ್ತು ನಂದಿ ಕೂಗು ಅಭಿಯಾನದ ಮಾರ್ಗದರ್ಶಕರಾದ ಶ್ರೀ ಸೋಮಲಿಂಗ ಪಾಟೀಲ್ ಅವರು ಮಾತನಾಡಿ, ಕಳೆದ 3 ವರ್ಷಗಳಿಂದ ಜೋಡೆತ್ತಿನ ಕೃಷಿಕರ ಮಹತ್ವದ ಕುರಿತು ಜನಜಾಗೃತಿ ಮೂಡಿಸುವ ಕೆಲಸವಾಗುತ್ತಿದೆ. ಈ ಕಾರ್ಯಕ್ಕೆ ಸರ್ವರು ಕೂಡ ಕೈ ಜೋಡಿಸುವ ಅವಶ್ಯಕತೆ ಇದೆ, ಏಕೆಂದರೆ ಭಾರತ ದೇಶದ ಸಂವಿಧಾನ ಹಾಗೂ ಬಸವ ತತ್ವದ ಭವಿಷ್ಯ ಜೋಡೆತ್ತಿನ ಕೃಷಿಕರ ಮೇಲೆ ನಿಂತಿದೆ ಅಂತ ತಿಳಿಸಿದರು. ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪಶು ವೈದ್ಯಕೀಯ ಶಿಕ್ಷಕರಿಗೆ ಹಲವು ವರ್ಷಗಳಿಂದ ನೀಡಲಾಗುತ್ತಿದ್ದ ನಾನ್ ಪ್ರಾಕ್ಟೀಸಿಂಗ್ ಅಲೋನ್ಸೆನ್ಸ್ ಎಂದರೆ NPA ಭತ್ಯೆಯನ್ನು ಹಠಾತ್ತನೆ ಸ್ಥಗಿತಗೊಳಿಸಿರುವ ಸರ್ಕಾರದ ನಿರ್ದೇಶನವನ್ನು ಪಶು ವಿವಿ ಶಿಕ್ಷಕ ಸಂಘ ತೀವ್ರವಾಗಿ ಖಂಡಿಸಿದೆ. ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಪಶು ವಿವಿ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಚನ್ನಪ್ಪ ಗೌಡ ಬಿರಾದರ್, NPA ಭತ್ಯೆ ಸಂಪೂರ್ಣ ಕಾನೂನುಬದ್ಧವಾಗಿದ್ದು ಕೇಂದ್ರ ಸರ್ಕಾರ, ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಹಾಗೂ ICAR ಮಾರ್ಗಸೂಚಿಗಳ ಪ್ರಕಾರವೇ ನೀಡಲಾಗುತ್ತಿದ್ದು, ಈ ಭತ್ಯೆಯನ್ನು ನಂಬಿಕೊಂಡು ಶಿಕ್ಷಕರು ಕಳೆದ 7 ವರ್ಷಗಳಿಂದ ಗೃಹ ಸಾಲ, ಮಕ್ಕಳ ಶಿಕ್ಷಣ ಸೇರಿದಂತೆ ಹಲವು ಆರ್ಥಿಕ ಬದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಏಕಾಏಕಿ ಭತ್ಯೆ ನಿಲ್ಲಿಸಿರುವುದು ಶಿಕ್ಷಕರಿಗೆ ಆರ್ಥಿಕ ಸಂಕಷ್ಟ ತಂದೊಡ್ಡಿದೆ ಅಂತ ತಿಳಿಸಿದರು. ಇನ್ನು ಸರ್ಕಾರದ ಈ ನಿರ್ಧಾರವನ್ನು ತಕ್ಷಣ ಹಿಂಪಡಿಬೇಕು ಮತ್ತು ಬಾಕಿ ಇರುವ 2 ತಿಂಗಳ ಸಂಬಳವನ್ನು NPA ಸಮೇತ ಬಿಡುಗಡೆ ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ವಾರದಿಂದ ವಿಶ್ವವಿದ್ಯಾಲಯದ ಎಲ್ಲ ಆವರಣಗಳಲ್ಲಿ ಹೋರಾಟ ಆರಂಭಿಸುವುದಾಗಿ ಎಚ್ಚರಿಕೆಯನ್ನು ನೀಡಿದರು. ಒಂದು ಆತಂಕವಾಗಿದೆ. ಈ ನಿರ್ಧಾರ ನಮಗೆ ತೀವ್ರ ಆರ್ಥಿಕ ಸಂಕಷ್ಟವನ್ನು ತಂದೊಡ್ಡಲಿದೆ. ನಮ್ಮ ರಾಜ್ಯದ, ನಾವು ಕೇವಲ ಶಿಕ್ಷಕರಷ್ಟೇ ಅಲ್ಲ, ನಮ್ಮ ರಾಜ್ಯದ ಹಲವಾರು ಜಿಲ್ಲೆಯಲ್ಲಿ, ಅದು ಬೀದರ, ಹಾಸನ, ಹಾಸನ, ಶಿವಮೊಗ್ಗ, ಅಥಣಿ, ಗದಗ ಮತ್ತು ಬೆಂಗಳೂರಿನಲ್ಲಿ
ಇಡೀ ಜಿಲ್ಲೆಯ ರೈತರಿಗೆ, ಪಶುಪಾಲಕರಿಗೆ ಚಿಕಿತ್ಸೆ ಮತ್ತೆ ಅದ್ರ ಜೊತೆಗೆ ಹಲವಾರು ಸೇವೆಗಳನ್ನು ನಾವು ರೈತರ ಕಲ್ಯಾಣಕ್ಕಾಗಿ ಸೇವೆಯನ್ನು ಉಚಿತವಾಗಿ ನೀಡ್ತಾ ಇದ್ದೀವಿ. ಅದರ ಜೊತೆಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೀವಿ. ವಿಶ್ವವಿದ್ಯಾಲಯ ಬೀದರ್ನ ಮುಖ್ಯ ಆವರಣದಲ್ಲಿರುವಂತಹ ಈ ವಿಶ್ವವಿದ್ಯಾಲಯ ಆರಂಭ ಆದಾಗಿನಿಂದ ನೀವೆಲ್ಲರೂ 15,000ಕ್ಕಿಂತಲೂ ಹೆಚ್ಚು ಪದವೀಧರರನ್ನ ಈ ರಾಜ್ಯಕ್ಕೆ ಮಾಡಿದ್ದೀವಿ. ಆ ಪದವೀಧರರು ಇವತ್ತು ಪಶುಸಂಗೋಪನೆಗೆ ಎಷ್ಟೊಂದು ಕೊಡುಗೆ ನೀಡ್ತಾ ಇದ್ದಾರೆ. ಅದಕ್ಕೆ ನಾವು ಸಹಿತ ಕಾರಣೀಭೂತರು. ಆದರೆ ಗೊತ್ತಿರಲಿಕ್ಕೆ ಕೇವಲ 50% ಜನ ಅಷ್ಟೇ ರಿಕ್ರೂಟ್ ಆಗಿ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು 50% ವೇಕೆನ್ಸಿ ಇದೆ. ಈಗ ಸ್ನೇಹಿತರೆ, ಈ ಆದೇಶ ಯಾಕೆ ಕ್ರಮಬದ್ಧ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಭಾರತ ಸರ್ಕಾರದ ಹಲವಾರು ಆದೇಶಗಳಿದಾವೆ. VCI ಆಕ್ಟ್ 2016 ಇದು ಸ್ಪಷ್ಟವಾಗಿ ಹೇಳ್ತದೆ. ಇಂಗ್ಲಿಷ್ ನಲ್ಲಿ ಈ ತರ ಹೇಳ್ತಾರೆ ಅವರು, ಟೀಚಿಂಗ್ ಸ್ಟಾಫ್ ಇನ್ ಎ ವೆಟರ್ನರಿ ಕಾಲೇಜ್ ಶಾಲ್ ಬಿ ಎ ಹೋಲ್ ಟೈಮ್ ಟೀಚರ್ ಅಂಡ್ ಶಾಲ್ ಬಿ ಎಂಟೈಟಲ್ಡ್ ಫಾರ್ ನಾನ್ ಪ್ರಾಕ್ಟೀಸ್ ಅಲವನ್ಸ್. ಅಂದ್ರೆ ಪಶುವೈದ್ಯಕಾರಿ ಕಾಲೇಜುಗಳಲ್ಲಿ ಪೂರ್ಣಕಾಲಿಕವಾಗಿ ಅಂದ್ರೆ ಪರ್ಮನೆಂಟ್ ಆಗಿ ಇರುವಂತಹ ಬೋಧಕ ಸಿಬ್ಬಂದಿಗಳು ಎಲ್ಲರೂ NPA ಪಡೆಯಲು ಅರ್ಹರು ಎಂದು ಇದು ಹೇಳ್ತದೆ. ಎರಡನೇದು, ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಒಂದು ಆದೇಶ ಇದೆ. 7/7/2017 ಹೊರಡಿಸ್ತಾರೆ. 7ನೇ ವೇತನ ಆಯೋಗದಲ್ಲಿ BVSC ಪದವಿ ಪಡೆದಿರುವಂತಹ ಎಲ್ಲಾ ಪಶುವೈದ್ಯರು ತಮ್ಮ ಮೂಲ ವೇತನದ ಅಂದ್ರೆ ಬೇಸಿಕ್ ಅಂತ ಏನ್ ತಗೋತೀವಿ ನಾವು, ಅದಕ್ಕೆ 20% ಅನ್ನ NPA ತಗೊಳ್ಬಹುದು. ಅದಕ್ಕೆ ತುಟ್ಟಿ ಭತ್ಯೆಯಲ್ಲೂ ಸಹಿತ ಅದನ್ನ ಸಂಬಳವಾಗಿ ಪರಿಗಣಿಸಬೇಕು ಅಂತ ಹೇಳಿ ಆದೇಶ ಇದೆ. ಅದರಲ್ಲಿ ಇರುವಂತಹ ಒರಿಜಿನಲ್ ಸ್ಟೇಟ್ಮೆಂಟ್ ಅನ್ನ ಅದರಲ್ಲಿ ನೀಡಿದೆ ನಾನು. ಮತ್ತೆ UGC ನಿಯಮಾವಳಿಗಳನ್ನು ಹೇಳ್ತವೆ. ಯಾರು ವಿಶ್ವವಿದ್ಯಾಲಯದ ಶಿಕ್ಷಕರಿದ್ದಾರೆ ಅವರಿಗೆ ಕೇಂದ್ರ ಸರ್ಕಾರದ UGC ವೇತನವನ್ನ ಸಂಪೂರ್ಣವಾಗಿ ನೀವು ನೀಡಬೇಕು ಅನ್ನೋದನ್ನ ಹೇಳ್ತಾರೆ ಕೆಲವು ರಾಜ್ಯಗಳಲ್ಲಿ. ಈಗ ಈ 7 ವರ್ಷಗಳಿಂದ, ಮೊದಲೆಲ್ಲ ನಮ್ಮ ರಾಜ್ಯದಲ್ಲೂ ಇರಲಿಲ್ಲ, 7 ವರ್ಷಗಳಿಂದ ನಿರಂತರವಾಗಿ ನಮಗೆ ಸರ್ಕಾರದ ಆದೇಶದ ಮೂಲಕ ಕೊಡ್ತಾ ಇದ್ದಾರೆ. ಈಗ ಹಠಾತ್ತನೆ ಸ್ಥಗಿತಗೊಳಿಸುವಂತಹ ಒಂದು ನಿರ್ಧಾರ ಮಾಡಿರೋದು ನಮ್ಮ ಹಿತರಕ್ಷಣೆಗೆ ಮತ್ತು ಚಾಲ್ತಿಯಲ್ಲಿರುವಂತಹ ನೀತಿ ನಿಯಮಗಳಿಗೆ ಮತ್ತು ಈ ಶಿಕ್ಷಕರ, ಬಡಪಾಯಿ ಶಿಕ್ಷಕರ ಮಾನವ ಹಕ್ಕುಗಳಿಗೆ ಸಂಪೂರ್ಣವಾಗಿ ವಿರೋಧವಾಗಿದೆ. ಈ ವೇತನವನ್ನು ನಂಬಿಕೊಂಡು, ಎಲ್ರಿಗೂ ಗೊತ್ತಿದೆ, ನಮ್ಮ ವೇತನವನ್ನು ನಂಬಿಕೊಂಡು ನಾವು ಗೃಹ ಸಾಲ ಮಾಡಿರ್ತೀವಿ, ಶಿಕ್ಷಣ ಸಾಲ ಮಾಡಿರ್ತೀವಿ, ಶಿಕ್ಷಣಕ್ಕೆ ಹಚ್ಚಿರ್ತೀವಿ. ಕಳೆದ 3 ದಶಕಗಳಿಂದ ಉತ್ತರ ಕರ್ನಾಟಕ ಪ್ರಾದೇಶಿಕ ದಿನಪತ್ರಿಕೆಯ ಪ್ರಧಾನ ವರದಿಗಾರರಾಗಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಕರ್ತ ದೇವೇಂದ್ರಪ್ಪ ವಂಟಿ ಅವರಿಗೆ ಕೇರಳ ರಾಜ್ಯದ ಕಾಸರಗೋಡು ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘವು ಕೊಡಮಾಡುವ ದತ್ತಿ ನಿಧಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ದತ್ತಿ ನಿಧಿ ಪ್ರಶಸ್ತಿಯು ನಗದು ಪ್ರಶಸ್ತಿ ಪತ್ರ ಸ್ಮರಣಿಕೆಯನ್ನು ಹೊಂದಿರುತ್ತದೆ. 2026 ಮೇ 16ರಂದು ಕಾಸರಗೋಡು ಜಿಲ್ಲೆಯ ಸುಬ್ಬಯ್ಯ ಕಟ್ಟೆ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ KUWJ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರ್ ಇವರ ಅಧ್ಯಕ್ಷತೆಯಲ್ಲಿ ನಡೆಯುವ ಸಮಾರಂಭದಲ್ಲಿ ಕರ್ನಾಟಕ ವಿಧಾನಸಭೆಯ ಉಪಸಭಾಧ್ಯಕ್ಷರ ರುದ್ರಪ್ಪ ಲಮಾಣಿ, ಸಚಿವ NS ಬೋಸರಾಜ್, ಮಂಜೇಶ್ವರ ಶಾಸಕ AKM ಅಶ್ರಫ್ ಮತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ್ ಮುಂತಾದ ಗಣ್ಯರು ಸೇರಿ ಪ್ರಶಸ್ತಿಯನ್ನ ಪ್ರದಾನ ಮಾಡುವವರು. ಇನ್ನು ಸುಮಾರು 2 ದಶಕಗಳ ಸೇವೆಯಲ್ಲಿ ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘವು ಕೇರಳದಲ್ಲಿ ಜನಮನ್ನಣೆಗೆ ಪಾತ್ರವಾಗಿದೆ. ಕಾಸರಗೋಡು ಜಿಲ್ಲೆಯಲ್ಲಿ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘವು ಇಲ್ಲಿನ ಕನ್ನಡ ಭಾಷೆ, ಸಂಸ್ಕೃತಿ, ಕಲೆಗಳ ಉಳಿವಿಗಾಗಿ ಇತರ ಕನ್ನಡ ಪರ ಸಂಘ ಸಂಸ್ಥೆಗಳೊಂದಿಗೆ ಸೇರಿ ಶ್ರಮಿಸುತ್ತಿದೆ. ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಕೌಟಾಬಿ ಗ್ರಾಮದ ಹೊಲವೊಂದರಲ್ಲಿ ಕಬ್ಬಿನ ಬೆಳೆಯ ನಡುವೆ ಅಕ್ರಮವಾಗಿ ಬೆಳೆದಿದ್ದ ಗಾಂಜಾವನ್ನ ಸಂತಪುರ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಔರಾ ತಾಲೂಕಿನ ಕೌಟಾಬಿ ಗ್ರಾಮದ ಹೊಲವೊಂದರಲ್ಲಿ ಸಂತಪುರ PSI ದಿನೇಶ್ MT ನೇತೃತ್ವದಲ್ಲಿ ಪೊಲೀಸ್ ತಂಡ ದಾಳಿ ನಡೆಸಿದ್ದು ಕಬ್ಬಿನ ಬೆಳೆಯ ಮಧ್ಯದಲ್ಲಿ ಬೆಳೆದಿದ್ದ ಗಾಂಜಾ ಗಿಡಗಳನ್ನು ಪತ್ತೆ ಹಚ್ಚಲಾಗಿದೆ. ಇನ್ನು ದಾಳಿಯ ವೇಳೆ ಆರೋಪಿ ಬೀರಪ್ಪ ಎಂಬ ವ್ಯಕ್ತಿ ಸ್ಥಳದಿಂದ ಫರಾರಿಯಾಗಿದ್ದಾನೆ. ಹೊಲದಲ್ಲಿ ಬೆಳೆದಿದ್ದ ಒಟ್ಟು 9.25 kg ಗಾಂಜಾವನ್ನ ಪೊಲೀಸರು ಬೇರು ಸಮೇತ ಕಿತ್ತು ಜಪ್ತಿ ಮಾಡಿಕೊಂಡಿದ್ದು ಅಂದಾಜು ಮೌಲ್ಯ 4,50,000 ರೂಪಾಯಿಗಳಷ್ಟಿದೆ ಅಂತ ತಿಳಿದು ಬಂದಿದೆ. ಕುಡಿಯುವ ನೀರಿನ ಸಮಸ್ಯೆ ತಲೆದೂರಿದೆ ತಾಲೂಕಿನ ವಿವಿಧ ಕಡೆ. ಹಾಗಾಗಿ ಔರಾ ತಾಲೂಕಿನ ವಡಗಾಂವ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಸೋರಳಿ ಗ್ರಾಮಕ್ಕೆ ಇಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಇವತ್ತು ದಿಢೀರ್ ಅಂತ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಅಧಿಕಾರಿಗಳ ತಂಡದೊಂದಿಗೆ ಇಂದು ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆ ಆಲಿಸಿದರು. ನೀರು ಸರಬರಾಜು ಮಾಡುವ ಖಾಸಗಿ ವ್ಯಕ್ತಿಯೊಬ್ಬರ ಜಮೀನಿನಲ್ಲಿ ಇರುವ ಬಾವಿಗೆ ತೆರಳಿ ಪರಿಶೀಲನೆ ನಡೆಸಿದರು. ಸರ್ಕಾರಿ ಬಾವಿ ಇದ್ರೂ ಕೂಡ ಜನರಿಗೆ ನೀರು ಕೊಡಲು ಒಪ್ಪದಿರುವ ವ್ಯಕ್ತಿಯೊಂದಿಗೆ ಮಾತುಕತೆ ನಡೆಸಿ ಮಾಹಿತಿ ಪಡೆದರು.
ಬೀದರ್ ಜಿಲ್ಲೆಯ ಬರೂರು ಗ್ರಾಮದಲ್ಲಿ ರುದ್ರಾಕ್ಷಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿ ಚಾಲನೆ ದೊರೆತಿದೆ. ಅಲಂಕೃತ ಎತ್ತಿನ ಬಂಡಿಗಳ ಭವ್ಯ ಮೆರವಣಿಗೆ ಜಾತ್ರೆಗೆ ವಿಶೇಷ ಕಳೆ ತಂದಿದ್ದು ನೂರಾರು ಬಂಡಿಗಳು ಗ್ರಾಮ ಪ್ರವೇಶಿಸಿ ಭಕ್ತರ ಗಮನ ಸೆಳೆದವು. ಬಾಳೆಗೊನೆ, ತೆಂಗಿನ ಮರ ಮತ್ತು ಹೂವಿನ ಹಾರಗಳೊಂದಿಗೆ ಸಿಂಗಾರಗೊಂಡ ಬಂಡಿಗಳು ಸಂಭ್ರಮವನ್ನು ಹೆಚ್ಚಿಸಿವೆ. ಇನ್ನು 3 ದಿನಗಳ ಕಾಲ ನಡೆಯಲಿರುವ ಈ ಜಾತ್ರೆಯಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಅಭಿಷೇಕಗಳು ನೆರವೇರಿದ್ದು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಕಾಯಿ ಕರ್ಪೂರ ಹಾಗೂ ನೈವೇದ್ಯವನ್ನು ಅರ್ಪಿಸಿ ಭಕ್ತರು ಪುನೀತರಾಗುತ್ತಿದ್ದಾರೆ. ಪಂಚ ರಾಜ್ಯಗಳ ಮತದಾನ ಮುಗಿದ ಕೂಡಲೇ ಕೇಂದ್ರ ಬಿಜೆಪಿ ಸರ್ಕಾರ ವಾಣಿಜ್ಯ ಬಳಕೆ ಅಡುಗೆ ಸಿಲಿಂಡರ್ ಹಾಗೂ ಆಟೋ ಗ್ಯಾಸ್ ದರ ಹೆಚ್ಚಳ ಮಾಡಿದ್ದು ತನ್ನ ಬಡವರ ವಿರೋಧಿ ನೀತಿಯನ್ನ ಮತ್ತೊಮ್ಮೆ ಪ್ರದರ್ಶಿಸಿದೆ ಅಂತ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾರ್ಚ್ 1ರಿಂದ ವಾಣಿಜ್ಯ ಅಡುಗೆ ಅನಿಲ ಸಿಲಿಂಡರ್ ದರ ಸುಮಾರು 1300 ರೂಪಾಯಿ ಹೆಚ್ಚಳವಾಗಿದೆ. ಹೋಟೆಲ್ ಮಾಲೀಕರು ಅನಿವಾರ್ಯವಾಗಿ ಊಟ, ತಿಂಡಿ, ಕಾಫಿ, ಟೀ ದರ ಹೆಚ್ಚಳ ಮಾಡ್ತಾರೆ. ಇದರ ಹೊರೆ ಶ್ರೀ ಸಾಮಾನ್ಯರ ಮೇಲೆ ಬೀಳಲಿದೆ. ಮತದಾನ ಮುಗಿದ ಕೂಡಲೇ ಕೇಂದ್ರ ಬಿಜೆಪಿ ಸರ್ಕಾರ ಬಡ ಮಧ್ಯಮ ವರ್ಗದವರ ಬದುಕನ್ನ ದುರ್ಬರ ಮಾಡಲು ಹೊರಟಿದೆ ಅಂತ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಲಾಡವಂತಿ ಗ್ರಾಮ ಪಂಚಾಯತ್ನಲ್ಲಿ ಹಣದ ದುರ್ಬಳಕೆಯ ಆರೋಪವೊಂದು ಕೇಳಿ ಬಂದಿದೆ. NRLM ಯೋಜನೆಯ ಅಡಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸಂಜೀವಿನಿ ಮಹಿಳಾ ಒಕ್ಕೂಟದ 19,60,000 ರೂಪಾಯಿಗಳು ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪವೊಂದು ಕೇಳಿ ಬಂದಿದೆ. ಮಹಿಳಾ ಸ್ವಸಹಾಯ ಸಂಘಗಳಿಗೆ ಉಪಯೋಗವಾಗಬೇಕಾದ ಹಣ ದುರುಪಯೋಗವನ್ನು ಪಡಿಸಿಕೊಂಡಿದ್ದಾರೆ ಕೆಲವರು. ಇನ್ನು ಗ್ರಾಮೀಣ ಭಾಗದಲ್ಲಿ ಬಡ ಮಹಿಳೆಯರು ಸ್ವಯಂ ಉದ್ಯೋಗ ಜೀವನ ಸಾಗಿಸಲು ಮೀಸಲಿಟ್ಟ ಹಣವನ್ನ ದುರ್ಬಳಕೆ ಪಡಿಸಿಕೊಂಡಂತ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಖುದ್ದು ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ರಮೇಶ್ ಸುಲ್ಫಿ ಅವರು ಮಂಠಾಳ್ ಪೊಲೀಸ್ ಠಾಣೆಯಲ್ಲಿ ಲಾಡವಂತಿ ಗ್ರಾಮ ಪಂಚಾಯಿತಿಯ ಮುಖ್ಯ ಪುಸ್ತಕ ಬರಹಗಾರರಾದ ಅನಿತಾ ಗಂಡ ಸಂಪತ್ ಭಕ್ನಾಳ್ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ದಾರೆ. ಇವಾಗಿದು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ ನಲ್ಲಿ.